ಲೇ ಪಾಪ ಗಿರೀಶ, ಲೇ ಎರಡು ಪೀಸ್ ಟೀ ಕೂಡ ಇಲ್ಲಿ ನನ್ಗೂ ನಮ್ ಶಂಕರಜ್ಜುಗುನು. ಏನ್ ಶಂಕರಜ್ಜು, ಏನ್ ಪೂರ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಎಲ್ಲೂ ಹೋಗಿಲ್ಲ? ವಾ ಎಲ್ಲೋಗೊಂಡ್ ಬಾರ್ಲ ಪಾಪ, ನೀ ಚೆನ್ನಾಗಿ ಹೇಳ್ತೀಯ. ವಾ ಇನ್ನೇನ್ ಮಾಮೂಲಿ ಮನೆ ಕೆಲಸ ಮಾಡ್ಕೊಳದೈತೆ, ಹಸ್ಗಳಿಗೆ ಮೇಯಿಸ್ಕೊಳೋದು, ಹಾಲ್ ಕರಿಯೋದು, ಹಾಲಾಕ್ ಬರೋದು, ತೋಟ ಹೊಲ ಗದ್ದೆ ನೋಡ್ಕೊಳೋದು, ಇದೇ ಕಳ್ಳ ಕೆಲಸ ಇನ್ನೇನು. ವಾ ಮದ್ವೆಗೆ ಹೋಗಲ್ಲ, ನಾವ್ ಎಲ್ಲೂ ಹೋಗಲ್ಲ, ಒಂದ್ ಫಂಕ್ಷನಿಗೆ ಹೋಗಲ್ಲ, ಬರೀ ಇಲ್ಲೇ ಇರ್ಬೇಕು. ವಾ ಇದೊಳ್ಳೆ ಚೆನ್ನಾಗಾಯ್ತು ಕಣಜ್ಜ. ನಿನ್ಗೆ ಯಾರು ಹೋಗೋರ್ಗೆ ಬೇಡ ಅಂತ ಯಾರು ಹೇಳ್ತಾರ? ಹೋಗ್ಬೇಕು, ನೀನು ಮದ್ವೆಗೆ ಹೋಗ್ಬೇಕು, ಫಂಕ್ಷನಿಗೆ ಹೋಗ್ಬೇಕು, ಬೀಗ್ ರೂಟಕ್ಕೆ ಹೋಗ್ಬೇಕು, ಎಲ್ಲಾ ಕಡೆ ಹೋಗ್ ಬರ್ಬೇಕು. ಬೇಡ ಅಂದವ್ರು ಯಾರು ನಿನ್ಗೆ? ಓ ಏನ್ಲ ಮಾಡೋಣ, ಇದ್ ಕೆಲ್ಸಗಳು ಇರ್ತವೆ, ಮಂತವನು ಕೆಲ್ಸಗಳು, ತೋಟತಾವೆಲ್ಲ ನೋಡ್ಕೋಬೇಕು, ನೀರ್ ಬಿಡ್ಬೇಕು ತೋಟಕ್ಕೆ, ಹಂಗಾಗಿ ಪುರ್ಸತ್ತೆ ಇಲ್ಲ ಕಳ್ಳ. ಓಹ್, ಇವ್ರು ಬೇರೆ ಕೂತ್ಕೊಂಡ್ಬಿಟ್ಟಿದಾರೆ ಇಲ್ಲೇನೆ, ಈ ಶಂಕರಜ್ಜ ಇವನ್ ಜಗಣ್ಣ. ಏನು ಸಾಮಾನ್ಯಕ್ಕೆ ನಮ್ ಸಾವ್ಕಾರ ಮನೆ ಬಗ್ಗೆನೆ ಮಾತಾಡ್ತಿರ್ಬೇಕು. ನಮ್ ಸಾವ್ಕಾರ ಮಗ ಮದ್ವೆ ಆಗೋಗಿದ್ದ ನೋಡು. ಅದಕ್ಕೇನೆ ಮಾತಾಡ್ತಿದಾರೆ ಎಲ್ಲಾರು. ಅಯ್ಯೋ, ಮಾತಾಡ್ಕೊಂಡು ಏನ್ ಪ್ರಯೋಜನ ಬಂತು ಕಣ್ ಹೇಳು. ವಾ ಲೇ ಲೇ ಗಿರೀಶ, ಒಂದ್ 3 ಲೀಟರ್ ಪುರಿ, ಒಂದ್ 100 ಗ್ರಾಮ್ ಅಂತೀರಿ, ಒಂದ್ 1/4 kg ಖಾರ ಕಡ್ಲೆ ಬೀಜ ಹಾಕ್ಬಿಡ, ಬೇಗ ಬೇಗ ಹಾಕು. ಬೋಂಡ ಮಾಡಿದ್ರೆ ಬೋಂಡಾನು ಕೊಡಿಲಿ, ಬೇಗ ಬೇಗ ಹಾಕ್ಲ ಗಿರೀಶ. ಒತ್ ಮಾಡಬೇಡ ನೀನು. ಜಾಸ್ತಿ ಹೊತ್ತು ನನ್ಗೆ ಕಾಯ್ಕೊಂಡು ನಿನ್ಕಡೆ ಅಷ್ಟು ಪುರ್ಸೋತಿಲ್ಲ. ಬೇಗ ಬೇಗ ಹಾಕೊಡ್ಬೇಕು ನೀನು. ಲೇ ಲೇ ಲೆಕ್ಕಾಚಾರಿ ಅಣ್ಣ, ಸುಮ್ಮಗ್ ನಿನ್ಕೊಂಡ್ರೆ ನಿನ್ಕ, ಇಲ್ಲಾಂದ್ರೆ ಬೇರೆ ಅಂಗಡಿಗೆ ಹೋಗಿ ತಗೊಂಡ್ಬಿಡು ನೀನು. ಏನ್ ಬಂದ್ಬಿಟ್ಟು ನೀನು ಬಂದ ತಕ್ಷಣ ರಪ್ಪನ್ನ ಕೊಡಕ್ ಆಗಲ್ಲ. ಹಿಂದ್ಗಡೆಯವರೆಲ್ಲ ಬಂದ್ ತಗೊಂಡ್ತಿಲ್ವ ನಿನ್ನಂಗೆ? ಸುಮ್ಮಗ್ ನಿನ್ಕೊಳತ್ತೆ ಅಪ್ಪಗೆ. ನೋಡಿ ಹೆಂಗ್ ಮಾತಾಡ್ತಂತ ಇವನು. ಬಂದ ತಕ್ಷಣ ಏನ್ ಅರ್ಜೆಂಟ್ ಮಾಡಿ ಹೇಳಿತಾನ ಇವನು. ನೋಡ್ದೇನ ಇವನಿಗೆ ಎಷ್ಟು ಜಂಬ ಐತೆ. ಲೇ ಗಿರೀಶ, ಯಾರಿಗೆ ಹೇಳಿ ತಗೊಂಡ್ ಹೋಗ್ತಿರೋದು? ನಮ್ ಸಾವುಕಾರರಿಗೆ. ಹಂಗಾರೆ ನಮ್ ಸಾವುಕಾರಕ್ಕೆ ಕೊಡಲ್ಲ? ಕೊಡಬೇಕು. ಓಹೋ, ನೋಡಿ ಹೆಂಗೆ ಇವನು, ಯಾವಾಗ ಬಂದ್ರು ಹಿಂಗೆ ಮಾಡ್ತಾನೆ ಇವನು, ತಡವಾಗೆ ಕೊಡ್ತಾನೆ. ಬೇಗ ಕೊಡ. ನೋಡ್ದೇನ್ರಿ ಶಂಕರಜ್ಜ, ಅಲ್ಲ ಸಾವುಕಾರರಿಗಿಂತ ಇವ್ನು ಲೆಕ್ಕಾಚಾರಿಗೇನೆ ಜಂಬ ಜಾಸ್ತಿ ಐತ್ ಕಣ್ರಿ. ಆ ಸಾವುಕಾರ ಜೊತೆ ಇದ್ದು ಇದ್ದು ಇವನ್ಗೂ ದುರಾಂಕಾರ ಜಾಸ್ತಿ ಆಗ್ಬಿಟ್ಟೈತೆ. ನೋಡು ನಮ್ ಗಿರೀಶಂಗೆ ಹೆಂಗೆ ಆವಾಜ್ ಆಗ್ತಾನಂತ. ಇವ್ನು ಬಂದ್ಬಿಟ್ಟು ಇವನು ದೊಡ್ಡದಾಗ ಬೇರೆ ಇವನಿಗೆ. ಬಿಡತ್ಲಾಗ ಹೋಗ್ಲಿ, ಅತ್ಲಾಗಿ ಏನಾರ ಮಾತಾಡಿದ್ರೆ ಅತ್ಲಾಗಿ ಸುಮ್ಕೆ ಬೈಸ್ಕೊಂಡು ಹೋಗ್ತಾನೆ. ಯಾಕ ದುರಾಂಕಾರ ಜಾಸ್ತಿ ಕಣ್ರಿ ಶಂಕರಜ್ಜ ಇವನಿಗೆ, ಯಾಕ ಲೆಕ್ಕಾಚಾರಿಗೆ? ಬಿಡಾತ್ಲಾಗಿ ಪಾಪ ಜಗಣ, ಅವ್ರದೆಲ್ಲ ಯಾಕ್ಲ ತಲೆಗೆ ಹಾಕಡ್ತೀಯ, ಸುಮ್ಕಿರು ಜಗಣ. ಸರಿ ಕಣ, ಆಯ್ತು. ನಾನು ಹೋಗ್ ಬರ್ತೀನಿ, ಒಂದ್ ಸ್ವಲ್ಪ ಅರ್ಜೆಂಟ್ ಆಗೆಲ್ಲ ಕೆಲ್ಸಗಳಿದಾವೆ, ಹೋಗ್ ಬರ್ಬೇಕಣ. ನೋಡು ಅದೇನೇನ್ ಮಾತಾಡ್ತಾರಂತ ಎಲ್ಲ ನಿಧಾನ ಕೇಳಿಸ್ಕೊಳ್ತೀನಿ. ಕೇಳಿಸ್ಕೊಂಡ್ಬಿಟ್ಟು ಎಲ್ಲ ನಮ್ ಸಾವುಕಾರ್ರಿಗೆ ಹೋಗ್ಬಿಟ್ಟು ಹೇಳಲೇಬೇಕು. ಇವ್ರದ್ದು ಯಾಕ ಬಲುವತಿ ಆಗ್ತೈತೆ. ನನ್ಗೆ ಬೈಕಣ್ತಿದಾರಲ್ಲ, ಸಾವುಕಾರಾಗಿರೋ ದುರಾಂಕಾರ ಇವನ್ಗೂ ಐತೆ ಅಂತ. ಇನ್ನು ಏನೇನ್ ಹೇಳ್ತೀರ ಹೇಳ್ರಿ, ನಿಮ್ಗೆ ಐತೆ ನಮ್ ಸಾವುಕಾರ ಕೈಲಿ. ಇದ್ಯಾಕೆ ಶಂಕರಜ್ಜ ಈಟೊತ್ತರ್ಗೂ ಇದ್ದು ಇವಾಗೆಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಎಲ್ಲಿ ಹೋಗ್ತಿರೋದು? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಸುಮ್ಕಿರು, ಹೋಗುವಂತೆ, ಟೀ ಕುಡ್ಕೊಂಡು ಹೋಗುವಂತೆ. ಇಲ್ಲ ಕಳ್ಳ ಪಾಪ, ಮರ್ತೋಗ್ಬಿಟ್ಟಿದೀನಿ ಕಣೋ. ಏನ್ ಗೊತ್ತಲ್ಲ ಪಾಪ, ನಮ್ಮ ಗಜೇಂದ್ರದ್ದು ಹೊಲ ಐತೆ ನೋಡು, ಅಲ್ಲೇ ಒಂದ್ 5-6 ಎಕರೆ ಹೊಲ ಐತಂತಲ್ಲ. ಆ ಹೊಲಕ್ಕೆ ನೆನೆ ನಮ್ಮ ರಂಗಜ್ಜ ಕರ್ಕೊಂಬಂದ್ಬಿಟ್ಟು ನಮ್ಮ ಇವನ್ ಜಗಣ್ಣ ಅಂತೀನಿ, ನಮ್ಮ ಪರಮೇಶಿ ಕೈಲಿ ಎಲ್ಲ ಪಾಯಿಂಟ್ ಎಲ್ಲ ಮಾಡಿಸಿದನ್ ಕಣಪ್ಪ, ಬೋರ್ ಕೊರ್ಸೋದಕ್ಕೆ. ಅಲ್ಲ 2-3 ಪಾಯಿಂಟ್ ಮಾಡಿದಾನಂತೆ, ಅಲ್ಲೆಲ್ಲ ಕಲ್ಲೆಲ್ಲ ನೆಟ್ ಬಂದಿದ್ದಾರೆ. ಇನ್ನೇನು ಇನ್ನೊಂದು 1 ಗಂಟೆ ಅಷ್ಟರಲ್ಲಿ ಲಾರಿ ಬರುತ್ತಂತೆ, ಬೋರಿಂಗ್ ಲಾರಿ. ನಮ್ಮ ರಂಗಜ್ಜ ಫೋನ್ ಮಾಡಿದ್ದ. ಅವಾಗ್ಲೇ ನೀನು ಸಿಕ್ಕಿದ್ರು, ಬಂದ್ರೆ ಫೋನ್ ಮಾಡ್ತೀನಿ ಕಳ್ಳ ಶಂಕರಜ್ಜ, ಬೇಗ ಬಂದ್ಬಿಡುವ ಅಂತ ಹೇಳಿದ್ದ. ಹಂಗಾಗಿ ಪಾಪ ಒಳ್ಳೆ ಹುಡುಗ ಕಣ ನಮ್ ಗಜೇಂದ್ರ. ಏನೋ ಬೆಳೀತಿದ್ದಾನೆ, ಏನ ಬೋರಲ್ಲಿ ನೀರು ಸಿಕ್ಕಿರೆ ಎಲ್ಲ ತೆಂಗಿನ ಸಸಿಗಳು, ಅಡಿಕೆ ಸಸಿ ಎಲ್ಲ ಹಸುಗಳು ಪಾರಮ್ಮು ಎಲ್ಲ ಮಾಡ್ಬೇಕಂದ್ಕೊಂಡಿದೀನಿ ಅಂತ ಏನೋ ಹೇಳ್ತಿದ್ದಂತೆ ರಂಗಜ್ಜುಗೆ. ನಮ್ ಹುಡುಗ ಬೆಳಿಲಿ ಅಲ್ವೇನಾ, ನಾವು ಬೆಳೆಸ್ಬೇಕು ಇನ್ನೂ. ಹಂಗಾಗಿ ಮುಂದೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅಲ್ಲೆಲ್ಲ ಅನುಭವಸ್ಥರು ಇರ್ಬೇಕು. ಅದಕ್ಕೆ ಅರ್ಜೆಂಟಾಗಿ ಹೋಗ್ಬೇಕಲ್ಲ ಇವನೇ ಜಗಣ. ಅದಕ್ಕೆ ಹೋಗ್ತಿದ್ದೀನಿ, ಅಲ್ಲೇ ಟೀಗಿ ಕುಡಿದ್ರೆ ಆಗುತ್ತೆ, ನಾನು ಬರ್ತೀನಿ ಕಣ. ಇದೊಳ್ಳೆ ಚೆನ್ನಾಗಿ ಹೇಳಿದೆ ಕಣ್ ಶಂಕರಜ್ಜ ನೀನು. ಅಲ್ಲ ಕಣ್ ಶಂಕರಜ್ಜ, ಪಾಪ ನಮ್ ಗಜೇಂದ್ರ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಏನೋ ಮಾಡ್ತೀನಿ ಅಂತ, ಸಾಧನೆ ಮಾಡ್ತೀನಿ ಅಂತ ಹೊರಟಿದ್ದಾನೆ. ನಾವು ಸಪೋರ್ಟ್ ಕೊಡ್ಬೇಕು, ನಮ್ ಕರ್ತವ್ಯ. ನಡಿಯಜ್ಜೋ ಶಂಕರಜ್ಜ, ನಾನು ಬರ್ತೀನಿ ಕಣ್, ನಡಿ ಹೋಗೋಣ. ಕಣ್ಲ ಜಗಣ, ಪಾಪ ಒಳ್ಳೆ ಹುಡುಗ, ಬಹಳ ಕಷ್ಟಪಟ್ಟಿದ್ದಾನೆ. ನಮ್ಮ ರಂಗಜ್ಜ ನೋಡು, ನಮ್ಮ ರಂಗಜ್ಜ ನೋಡು ಕಲಿಬೇಕು. ಎಷ್ಟು ಅವನಿಗೆ ಸಹಾಯ ಮಾಡ್ತಿದಾರಂದ್ರೆ ಅವ್ರ ಸ್ವಂತ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ದಾರೆ. ನಾವು ಆ ರಂಗಜ್ಜಂಗ್ ನೋಡ್ಬಿಟ್ಟು ಕಲಿಬೇಕಣ. ಮನುಷ್ಯಂಗೆ ಒಳ್ಳೆತನ ಅಂತ ಸ್ವಲ್ಪನಾದ್ರೂ ಇರ್ಬೇಕು. ನಡಿಯ ಹೋಗಿ ನಾವು ಮುಂದೆ ನಿಂತ್ಕೊಂಡು ಏನೋ ಒಂದ್ ಒಳ್ಳೇದ್ ಮಾಡೋಣ. ನಡಿಯ ಬೆಳೆಯೋ ಹುಡುಗರಿಗೆ ನಾವು ಬೆಳೆಸ್ಬೇಕು ಕಣ ಇವನೇ ಜಗಣ.
ನಿಜ ಕಣ್ ಶಂಕರಜ್ಜ. ನಡಿಯಜ್ಜ ಹೋಗ ನಾವು. ಪಾಪ ಗಿರೀಶ ಬೇಡ ಕಣ್ ಬಿಡೋ ಟೀ, ನಾವ್ ಆಮೇಲಿಂದ ಬಂದು ಕುಡಿತೀವಿ. ಬೇಡ ಬಿಡು. ಆ ಅದೇ ಬೋರ್ ಕೊರ್ಸಿದಾರ ಇವನು. ನಮ್ ಸಾವುಕಾರದ್ದು ಹೊಲ ಎಲ್ಲ ಇಸ್ಕೊಂಡ್ಬಿಟ್ಟು 6 ಎಕರೆ ಪೂರಾ ದೊಡ್ಡದಾಗಿರೋ ಒಂದು ಪ್ಲಾಟು, ಅದನ್ನ ಇಸ್ಕೊಂಡ್ಬಿಟ್ಟು ಅಲ್ಲೇ ಬೋರ್ ಕೊರ್ಸಿದಾರ. ಪಾಪ ನಮ್ ಸಾವುಕಾರರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಗೊತ್ತಾ ಆ ಹೊಲನ. ಆ ಹೊಲದ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ರು, ಅದನ್ನೇನೆ ಎಲ್ಲ ಇದ್ ಮಾಡ್ಬಿಟ್ಟು ಕಿತ್ಕೊಂಡ್ಬಿಟ್ರಲ್ಲ. ಇವಾಗ ತಿರ್ಗಾ ಬೋರ್ ಕೊರ್ಸಿ ಎಲ್ಲ ಹಸ್ಗುಳ ಫಾರಮು ಎಲ್ಲ ಮಾಡಿ ತೆಂಗಿನ ಸಸಿಗಳು ಎಲ್ಲ ಹಾಕಿ ನಮ್ ಸಾವುಕಾರ ವಿರುದ್ಧ ಚಾಲೆಂಜ್ ಮೇಲೆ ಬೆಳಿಬೇಕು ಅಂತ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಏನೇನೇನೇನ್ ಮಾಡ್ತಿದ್ದಾರೆ ನಮ್ ಸಾವುಕಾರರಿಗೆ ಇವರು. ಏನಾದ್ರೂ ಒಂದ್ ಮಾಡ್ಬೇಕು, ಇಷ್ಟಕ್ಕೆ ಬಿಡಬಾರ್ದು. ಏನಾದ್ರೂ ಒಂದ್ ಮಾಡ್ಬೇಕು. ಮೊದ್ಲು ಹೋಗ್ಬಿಟ್ಟು ನಮ್ ಸಾವುಕಾರ ಮುಂದೆ ಹೇಳ್ಬೇಕು. ಹಿಂಗೆ ಬಿಟ್ರೆ ಆಗಲ್ಲ. ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಬೇಕು. ಯಾವ್ದೇ ಕಾರಣಕ್ಕೂ ಅವ್ರು ಮಾತ್ರ ಬೋರ್ ಕೊರ್ಸೋದಕ್ ಮಾತ್ರ ಬಿಡ್ಲೇಬಾರದು. ಗಿರೀಶ ಬೇಡ ಬಿಡು, ನಾನೆಲ್ಲ ಅರ್ಜೆಂಟಾಗಿ ಹೋಗ್ಬೇಕು. ಯೋ ಲೆಕ್ಕಾಚಾರಿ ಅಣ್ಣ, ಏನ್ ಆಟ ಆಡ್ತಿದ್ಯಾ ನೀನು? ಬಂದ್ಬಿಟ್ಟು ಪುರಿ ಖಾರ ಕೊಡು, ಅರ್ಜೆಂಟಲ್ಲಿ ಕೊಡು ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಬೇಡ ಅಂತ ಹೇಳ್ತೀಯ. ಇನ್ನೊಂದ್ ದಿವಸ ಏನಾದ್ರು ತಗೊಳಕ್ ಬಾ, ನಿನ್ಗೆ ಐತೆ ನಿನ್ಗೆ. ಬಾಮೈದ ಬಾರ್ಲಾ. ಇದ್ಯಾಕಲ್ಲ ಬೇಜಾರಲ್ಲಿದ್ದೀಯಾ? ಯಾಕ್ಲಾ ಬಾಮೈದ, ಯಾಕೆ ಏನಾಯ್ತಾ? ಏನಾಯ್ತಂತ ಕೇಳ್ತಿರಲ್ಲ ಬಾಬಾ ನೀವು ತಿರ್ಗಾ. ಸುಮ್ಕಿರ್ ಬಾಬಾ ಅತ್ಲಗಿ. ನಮ್ಗೆ ಹೆಂಗ ನೆಮ್ಮದಿ ಆಗಿದ್ದು ಕಣ್ ಬಾಬಾ, ನಮ್ಗೆ ನೆಮ್ಮದಿನೇ ಇಲ್ದಂಗ ಆಗೋಯ್ತು ಕಣ್ ಬಾಬಾ. ನನ್ ಮಗಳು ಫೋನ್ ಮಾಡಿ ಬೈತಿದ್ದಾಳೆ. ಇಲ್ದವೆಲ್ಲ ಆಸೆಗಳು ಹುಟ್ಟಿಸ್ಬಿಟ್ಟು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಕೊಂಡಿದ್ದೆ ಕಣಪ್ಪ, ನಾನು ಎಂಗೇಜ್ಮೆಂಟ್ ಆಗ್ತೀನಿ, ಎಲ್ಲಾರು ಬಂದ್ಬಿಡ್ರಿ ಅಂತ ಎಲ್ಲಾರ ಮುಂದೆ ಹೇಳ್ಕೊಂಡ್ಬಿಟ್ಟು ಇವಾಗ ನೋಡಿದ್ರೆ ನೀವು ಮಾವ ನೋಡಿದ್ರೆ ಬೇರೆಯವ್ರಿಗೆ ಮದ್ವೆ ಆಗಿದ್ದಾನೆ ಅಂತ ಹೇಳ್ತಿದಿರಲ್ಲ ನೀವು. ಇವೆಲ್ಲ ಯಾಕೆ ಇದ್ ಮಾಡ್ತೀರಾ? ನಾನು ಮದ್ವೆ ಆಗ್ತೀನಂತ ಹೇಳಿದ್ನ ಅಂತ ಎಲ್ಲ ಬೈತಿದ್ದಾಳೆ ನನಗೆ. ನನ್ನ ಹೆಂಡತಿ ನೋಡಿದ್ರೆ 2 ದಿವಸ ಊಟ ಮಾಡಿಲ್ಲ ಕಣಬಾವ. ನಮ್ಮ ಮನೆ ಪರಿಸ್ಥಿತಿ ಹೇಳ್ಕೋಬಾರ್ದು. ನಮ್ ಕಷ್ಟನ ಯಾರ ಮುಂದೆ ಹೇಳ್ಕೊಳ್ಳೋಣ? ಎಲ್ಲಾರು ಸೇರ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ರಲ್ಲ, ಮೋಸನ ನೀವು. ಬಾಮೈದ ಲೇ, ನಾನ್ ಯಾಕ್ಲಾ ಮೋಸ ಮಾಡಕ್ ಹೋಗೋಣ ನಿನ್ಗೆ? ನಾನೇನು ನಿನ್ ಮಗಳಿಗೆ ನನ್ ಮಗಂಗೆ ಮದ್ವೆ ಮಾಡ್ಕೊಳಲ್ಲ ಅಂತ ಏನಾದ್ರು ಹೇಳಿದ್ನೇಲ್ಲ ಬಾಮೈದ? ಸುಳ್ಳೇನಾದ್ರು ಹೇಳಿದ್ನೇನ ನಾನು? ಎಲ್ಲ ನಿಶ್ಚಿತಾರ್ಥಕ್ಕೆಲ್ಲ ಅರೇಂಜ್ ಮಾಡ್ಕೊಂಡು ಕಡೆಗೆ ನನ್ನ ಮಗ ನನಗೆ ಮೋಸ ಮಾಡ್ಬಿಟ್ನಲ್ಲೋ ನನ್ನ ಮಗವು. ಏನ್ ಮಾಡೋನ್ ಹೇಳಪ್ಪ ಈಗ? ನೀನೇ ಹೇಳಪ್ಪ. ನನ್ ತಪ್ಪಾಯ್ತಾ ಅವ್ನ್ ತಪ್ಪಾಯ್ತಾ ನೀನೇ ಹೇಳ್ಬಿಡು. ನನ್ ಮೇಲೆ ಹಾಕ್ಲಾ ಕೋಪ ಮಾಡ್ಕೊಂತಿದ್ಯಾ ಬಾಮೈದ? ಲೇ ಬಾಮೈದ, ಒಂದ್ ಮಾತು ಹೇಳ್ತೀನಿ ಕೇಳ್ಕೊಳ್ಳ ಇಲ್ಲಿ. ನಿನ್ಗೆ ಯಾವತ್ತೂ ಕೂಡ ಕೈ ಬಿಡಲ್ಲ ಕಣ್ ಬಾರ. ನಾನು ಇದೀನ್ ಕಣ್ ಬಾರ. ಹೋಗ್ರಿ ಬಾಬಾ. ಅಲ್ಲ ಕಣ್ ಬಾಬಾ, ನನ್ಗೇನ್ ಸಿಕ್ತು ಬಾಬಾ ಪ್ರತಿಫಲ? ಮೊದ್ಲಿಂದ ನಾನು ನೀವು ಪ್ರತಿ ಒಂದಕ್ಕೂ ಒಂದ್ ಕೆಲಸ ಮಾಡ್ಲಿ, ಒಂದ್ ತೋಟದಲ್ಲಿ ಒಂದ್ ಕೆಲಸ ಮಾಡ್ಲಿ, ಪ್ರತಿ ಒಂದಕ್ಕೂ ಒಂದ್ ಕೋಳಿ ಫಾರಮ್, ಒಂದ್ ಕುರಿ ಫಾರಂ ನೋಡ್ಕೊಳ್ಳೋದಿರ್ಲಿ, ಹಸುಗಳ ಫಾರಂ ನೋಡ್ಕೊಳ್ಳೋದಿರ್ಲಿ, ಎಲ್ಲಾ ಕೆಲ್ಸಕ್ಕೂ ಮುಂಚೆ ನನ್ಗೆ ಕರಿತಿದ್ದೆ. ಪ್ರತಿ ಒಂದು ನಾನೇ ನೋಡ್ಕೊಳ್ತಿದ್ದೆ. ಇವತ್ತಿನವರ್ಗುನು ಕೂಲಿ ಕೆಲ್ಸವ್ರದಿಂದ ಕೆಡೆ ಆಗ್ಬಿಟ್ಟು ನಿಮ್ ಮನೇಲಿ ಕೆಲಸ ಮಾಡಿದೀನಿ. ಕಡೆಗೆ ಸಿಕ್ಕಿದ ಪ್ರತಿಫಲ ಏನ್ ಬಾಬಾ? ನನಗೆ ಏನು ಸಿಗ್ಲಿಲ್ಲ. ನಾನು ಬೀದಿಗೆ ಬಂದ್ಬಿಟ್ಟೆ. ಅದ್ ನಿಮ್ಮ ಹೊಲ ಗದ್ದೆ ನೋಡ್ಕೊಳ್ಳೋದು ಬಿಟ್ಟು ಆರಾಮಾಗಿ ಎಲ್ಲಾದ್ರೂ ನಾನು ಜೀವನ ಮಾಡ್ಕೊಂಡಿದ್ರೆ, ಕೆಲ್ಸಕ್ಕೆ ಹೋಗಿದ್ರೆ ನನ್ನ ಹೆಂಡತಿ ಮಕ್ಳು ಇನ್ನೂ ಚೆನ್ನಾಗಿರೋರು. ನನ್ಗಂತೂ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ ಕಣ್ ಬಾಬಾ. ನನ್ನ ಹೆಂಡತಿ ಪಾಪ ಅಳ್ತಾ ಕುಂತಿದ್ದಾಳೆ ಗೊತ್ತಾ? ನಮ್ಗೆ ಇಂಥ ಪರಿಸ್ಥಿತಿ ತಗೊಂಬಂದ್ ಬಿಟ್ಬಿಟ್ರಲ್ಲ ನೀವು, ಅಪ್ಪ ಮಗ ಅಮ್ಮ ಎಲ್ಲಾರು ಸೇರ್ಕೊಂಡ್ಬಿಟ್ಟು. ಸುಮ್ಕಿರ್ಲ ಬಾಮೈದ, ಯಾಕ್ಲಾ ಇಷ್ಟೊಂದೆಲ್ಲ ಬೇಜಾರ್ ಮಾಡ್ಕೊಳ್ತೀಯಾ? ನಿನ್ಗೆ ಯಾವತ್ತೂ ಕೂಡ ಕೈ ಬಿಡಲ್ಲ ಕಣ್, ಸುಮ್ಕಿರೋ ನಾನು. ಈಗಳೆಲ್ಲ ಬಾಮೈದ ಏನ್ ಗೊತ್ತೇನು? ಅಲ್ಲಿ ನಾನು ತೋಟ ಮಾಡಿದೀನಿ ನೋಡ. ಆ ತೋಟದಲ್ಲಿ ನಿನ್ಗೆ ಅರ್ಧ ಬರ್ಕೊಡ್ತೀನಿ ನಾನು, ಸುಮ್ಕಿರ್ಲ. ತೋಟ ನೋಡ್ಕ. ಹಂಗೆ ತಿರ್ಗಾ ನಿನ್ಗೆ ಹೊಲದಲ್ಲೂ ಕೂಡ ಅಲ್ಪ ಸ್ವಲ್ಪ ಕೊಡ್ತೀನಿ. ನಂದು ಕುರಿ ಫಾರಮ್, ಕೋಳಿ ಫಾರಮ್, ಅದ್ರಲ್ಲೂ ಕೂಡ ಬರೋ ಅಂತ ಆದಾಯದಲ್ಲಿ ಸ್ವಲ್ಪ ತಗೊಳುವಂತ ಇನ್ಮೇಲಿಂದ. ಸುಮ್ಕಿರ್ಲ. ನಿನ್ಗೆ ಯಾವ್ದೇ ಕಾರಣಕ್ಕೂ ಮೋಸ ಮಾಡೋದ್ ಕಣ್, ಸುಮ್ಕಿರೋ ಬಾಮೈದ. ನಾನು ನಿನ್ಗೆ ಯಾಕ್ಲಾ ಮೋಸ ಮಾಡಕ್ ಹೋಗಣ? ನನ್ನ ಮಕ್ಳೆಲ್ಲ ಮೋಸ ಮಾಡ್ಬಿಟ್ರು, ಆದ್ರೆ ನನ್ ಬಾಮೈದ ನೀನು ದೇವ್ರು ಅಂತ ಮನುಷ್ಯ ಕಣ. ನನ್ ಕಷ್ಟ ಸುಖಕ್ಕೆ ಪ್ರತಿಯೊಂದಕ್ಕೂ ಆಗಿದ್ಯಾ ನೀನ್ ಇವತ್ತು? ಹೇಳ್ಕಣಂಗಿಲ್ಲ. ನಿನ್ಗೆ ಯಾಕಪ್ಪ ಮೋಸ ಮಾಡ್ಲಿ ನಾನು? ಬಾಮೈದ ಎಲ್ಲಾರು ಕೈ ಬಿಟ್ಬಿಟ್ರು ಕಣೋ ನನ್ಗೆ, ಎಲ್ಲಾರು ಕೈ ಬಿಟ್ಬಿಟ್ರು. ನೀನು ಕೈ ಬಿಡ್ಬೇಡ ಕಳ್ಳ ಬಾಮೈದ. ನೀನ್ ಬಿಟ್ಟೋಗ್ಬಿಟ್ರೆ ನನ್ಗೆ ಯಾರಲ್ಲ ಇದಾರೆ? ಹೋಗ್ಬೇಡ ಕಣ ಬಾಮೈದ, ಸುಮ್ಕಿರೋ, ಬೇಜಾರ್ ಮಾಡ್ಕೋಬೇಡ. ನಂದೇನಾದ್ರು ತಪ್ಪಿದ್ರೆ ನೀನು ಬೇಜಾರ್ ಮಾಡ್ಕೊಂಡು ಹೋಗಪ್ಪ. ನಂದ್ ಏನ್ ತಪ್ಪಾಯ್ತಂತ ನನ್ ಮೇಲೆ ರೇಗಾಡ್ತಿದ್ದಿಲ್ಲ ಬಾಮೈದ ನೀನು. ಇಲ್ಲ ಕಣ್ಬಿಡು ಬಾಬಾ, ನಿಂದೇನ್ ತಪ್ಪಾಯ್ತಂತ ಪಾಪ ನಿನ್ ಮೇಲೆ ನಾನು ಬೇಜಾರ್ ಮಾಡ್ಕೊಳ್ಳಿ. ಎಲ್ಲ ಆಗಿದ್ದು ನಿನ್ ತಮ್ಮ ಇದಾರ ನೋಡ್ರಿ, ಆ ರಂಗಜ್ಜಾನೆ ಕಣ್ ಬಾಬಾ ಎಲ್ಲ ಮಾಡಿದ್ದು ನಮ್ಗೆ. ಇವನಿಗೆ ಅವನು ನಿಮ್ ನೀರೇ ಮಗ, ಇವನಿಗೆ ಗಜೇಂದ್ರ ಕರ್ಕೊಂಡ್ ಬಂದ್ಬಿಟ್ಟು ಆಸ್ತಿಲ್ ಪಾಲ್ ಕೇಳಿಸಿದ್ದು. ಈಗ ಇವನಿಗೇನೋ ಏನ್ ಮಾಡಿದಾರ ಗೊತ್ತಾ? ಇವನಿಗೆ ನೀನ್ ದಿಲೀಪಂಗೆ ಗೌಡ್ರ ಮುಂದೆ ಬೇಡ, ನಮ್ಮ ಮನೆಗ್ ಬರೋದೇ ಬೇಡ, ಅವ್ನು ಎಲ್ಲಾದ್ರೂ ಹೋಗಿ ಜೀವನ ಮಾಡ್ಕೊಳ್ಳಿ ಅಂತ ನೀವು ಕಳ್ಸಿದೀರಾ. ಗೌಡ್ರ ಅಂತ ಹೋಗ್ಬಿಟ್ಟು ಆ ರಂಗಜ್ಜ ತಿರ್ಗಾ ಮನೆಗೆ ಹೋಗಿ ಕರ್ಕೊಂಡು ಹೋಗೈತೆ ಗೊತ್ತಾ? ನಿನ್ ಮಗಂಗುನು ನಿನ್ ಸೊಸೆಗೆ ಮನೆ ಕರ್ಕೊಂಡು ಹೋಗ್ಬಿಟ್ಟು ನನ್ ಮಲೆ ಇರುವಂತೆ ಬರ್ರಪ್ಪ ಅಂತ
ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಉಳಿಸ್ಕೊಂಡೈತೆ. ಎಂದ ಅಂದೆ ನೀನು ಆ ಅವನು ನನ್ನ ತಮ್ಮ ಮನೆಗೆ ಹೋಗಿ ಉಳ್ಕೊಂಡಿದ್ದಾನ ಅವನು ದಿಲೀಪ ಅವನು. ಅಬ್ಬಾ ಬಾ 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 ಎಲ್ಲಾರು ಸೇರ್ಕೊಂಡ್ಬಿಟ್ಟು ಒಟ್ಟಿಗಾಗ್ಬಿಟ್ಟಾರ ಕಣೋ. ಎಲ್ಲಾರು ಒಟ್ಟಿಗಾಗ್ಬಿಟ್ಟು ನನ್ನ ಮೇಲೆ ಪಿತೂರಿ ಮಾಡ್ತಿದ್ದಾರೆ. ನಾನು ಎದ್ರಕೊಡ್ತೀನಿ ಅನ್ಕೊಂಡಿದ್ರ ಎದ್ರಕಂತೀನಿ. ಲೇ ಬಾಮೈದ ನನ್ನ ಮಗನೇ ಅಲ್ಲ ಕಣೋ ಅವನು, ನನ್ನ ಮಗನೇ ಅಲ್ಲ ಬಿಟ್ಬಿಡು ಅವನು. ಅವನ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಎಲ್ಲಾದ್ರೂ ಇರ್ಲಿ ಏನಾದ್ರೂ ಮಾಡ್ಕೊಳ್ಳಿ, ನಾವ್ ಯಾಕೆ ತಲೆ ಕೆಡಿಸ್ಕೊಂಡು ಬಾರ್ಲಾ ಬಾಮೈದ. ನಾವು ಬಾಮೈದ ಚೆನ್ನಾಗಿರೋಣ. ಲೇ ಈಗೆಂದ ಇವೆಲ್ಲ ಆಸ್ತಿ ಪಾಸ್ತಿ ಎಲ್ಲ ನೀನೇ ನೋಡ್ಕೊಂಡು ಚೆನ್ನಾಗಿರ್ಕೊಂಡು ಬಾರ್ಲಾ. ನೀನೇ ನನ್ನ ಮಗ ಇದ್ದಂಗೆ ಬಾಮೈದ. ನೀನ್ ಯಾಕ್ಲಾ ತಲೆ ಕೆಡಿಸ್ಕೊಂತೀಯ? ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಬಾರ್ಲಾ. ನಾವಿಬ್ರು ಒಟ್ಟಿಗೆ ಚೆನ್ನಾಗಿದ್ರೆ. ನಾನು ಇದನ್ನೇ ಅಲ್ವಾ ಇಷ್ಟ ದಿವಸ ಕಾಯ್ತಿದ್ದು. ನನ್ನ ಮಗ್ಳಿಗೆ ಮದ್ವೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಹೆಂಗ ಈಗ ಮನೇಲಿ ಇಬ್ರು ಮಕ್ಳು ಇಲ್ಲ, ಯಾರು ಇಲ್ಲ. ಎಲ್ಲ ಪ್ರತಿಯೊಂದೂ ನಾನೇ ನೋಡ್ಕೊಳೋದು. ಎಲ್ಲ ನಂದೇ ಆಯ್ತು ಏನೋ, ಇನ್ನೂ ಚೆನ್ನಾಗೇ ಇರುತ್ತೆ. ನಮ್ಮ ಬಾವಂಗೂ ನಮ್ಮ ಅಕ್ಕಂಗೂ ಚೆನ್ನಾಗಿ ನೋಡ್ಕೊಂಬಿಟ್ಟು ಇನ್ನು ಎಲ್ಲ ಆಸ್ತಿಲಿ ಏನೇನು ಸಿಗುತ್ತೋ ಎಲ್ಲ ಹೊಡ್ಕೊಂಡು ಚೆನ್ನಾಗೇ ತಿನ್ಬೋದು. ಇಷ್ಟ ದಿವಸ ಅಂತೂ ನನ್ನ ಮಗಳು ಇವ್ರ ಮನೆಗೆ ಹೆಂಗ ಮದುವೆ ಆಗಿ ಹೋಗ್ತಾಳೆ ಹೆಂಗ ಎಲ್ಲ ನಾನೇ ನೋಡ್ಕೋಬೋದು, ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೆ. ಇನ್ಮೇಲೆ ಹಿಂಗಾಗೈತೆ ಅಂದಮೇಲೆ ಒಂದೊಂದೇ ಮಾಡ್ಕೊಂಡು ತಿಂತಿರೋದೇನೆ ನಾನು. ತಲೆನೇ ಕೆಡಿಸ್ಕೊಳಲ್ಲ. ಸಾವ್ಕಾರೆ ಏನ್ ಮಾಡ್ತಿದ್ರಾ? ಬರ್ರಿ ಸಾವ್ಕಾರೆ, ಇಲ್ಲಿ ಏನಾಗೈತೆ ಗೊತ್ತೇನ್ರಿ ಸಾವ್ಕಾರೆ? ನಿಮ್ಗೆ ವಿಷಯ ಗೊತ್ತಾಯ್ತಾ? ಇದ್ಯಾಕಲ ಲೆಕ್ಕಾಚಾರಿ ಹಿಂಗೆ ಓಡೋಡ್ ಬರ್ತಿದ್ಯಾ? ಯಾಕಲ್ಲ? ಯಾಕೆ ಏನಾಯ್ತಲ್ಲ? ಯಾರು ಏನಾರ ಅಂದ್ರೇನ ನಿನ್ಗೆ? ಏನಾಯ್ತು ಹೇಳ ಬಾಯ್ಬಿಟ್ಟು. ಅಯ್ಯೋ ಏನ್ ಗೊತ್ತೇನ್ರಿ ಸಾವ್ಕಾರ್ರಿ? ಇನ್ನು ವಿಷಯ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಹಂಗಾರೆ. ಲೇ ಲೆಕ್ಕಾಚಾರಿ, ಬಾಬಾ ಮೊದ್ಲೇ ಬೇಜಾರಲ್ಲಿದ್ದಾರೆ. ನೀನು ಸುತ್ತು ಬಳಸಿ ಮಾತಾಡ್ಬೇಡ. ಏನಾಯ್ತ ಕರೆಕ್ಟ್ ಆಗಿ ಹೇಳ ಬಾಯ್ಬಿಟ್ಟು ಅತ್ಲಾಗಿ. ಅಯ್ಯೋ ಏನ್ ಗೊತ್ತಾ ಸಾವ್ಕಾರ್ರಿ? ಅದೇ ಕಣ್ ಸಾವ್ಕಾರ್ರಿ, ನಿಮ್ ದೊಡ್ಡ ಮಗಂಗೆ ನೀವು ಪಾಲ್ ಕೊಟ್ರಲ್ಲ, ಅದು 6 ಎಕರೆ ಬರ್ದ್ಬಿಟ್ಟು ದೊಡ್ಡ ಹೊಲ ಕೊಟ್ರಲ್ಲ ಸಾವ್ಕಾರ್ರಿ. ಆ ಹೊಲದಲ್ಲಿ ನಮ್ಮ ಊರು ಪರ್ಮಿಷನ್ ಆಯ್ತಲ್ಲ, ಪಾಯಿಂಟ್ ಮಾಡುತ್ತಲ್ಲ, ಆ ಪಾಯಿಂಟ್ ಮಾಡೋ ಪರ್ಮಿಷನ್ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಪಾಯಿಂಟ್ ಎಲ್ಲ ಮಾಡ್ಸಿದಾರೆ. 2-3 ತಾವ ಪಾಯಿಂಟ್ ಆಗೈತಂತೆ. ಒಳ್ಳೆ ನೀರ್ ಸಿಗುತ್ತಂತೆ. ಆಮೇಕಿಂದ ತಿರ್ಗಾ ಬೇರೆ ಇವತ್ತೇನೇನ ಲಾರಿ ಬರುತ್ತಂತೆ ಇನ್ನೊಂದು ಗಂಟೆ ಒಳಗಡೆ. ಅಲ್ಲ ಬೋರ್ ಕೊರ್ಸೋದಕ್ಕೆ ರೆಡಿ ಮಾಡ್ತಿದಾರೆ. ಎಲ್ಲ ತೆಂಗಿನ ಸಸಿ, ಅಡಿಕೆ ಸಸಿ, ಎಲ್ಲ ಹಸ್ಗುಳ ಪಾರಮ್ಮು ಎಲ್ಲ ಮಾಡ್ತಾರಂತೆ ಕಡೆ ಸಾವ್ಕಾರ್ರಿ. ನೋಡ್ದಲ್ಲಪ್ಪ ಇವನೇ. ಲೇ ಲೆಕ್ಕಾಚಾರಿ, ನಮ್ ಬಾವಂದು ಹೊಲ ಎಲ್ಲ ಕಿತ್ಕೊಂಡ್ಬಿಟ್ಟು ಮೋಸದಿಂದ ಎಲ್ಲಾರನ್ನು ಮೋಸ ಮಾಡ್ಬಿಟ್ಟು ನಮ್ ಬಾವನ್ ಚಾಲೆಂಜ್ ಮೇಲೆನೆ ನಾಳೆ ಕುರಿ ಪಾರಮ್ಮು, ಹಸ್ಗುಳ ಪಾರಮ್ಮು ಎಲ್ಲ ಬೋರ್ ಎಲ್ಲ ಕೊರ್ಸ್ಬಿಟ್ಟು ನಮ್ ಚಾಲೆಂಜ್ ಮೇಲೆ ಬೆಳಿತಿದಾರ. ಇನ್ನು ಏನೇನ್ ಮಾಡ್ಕೊಬೇಕು ಅನ್ಕೊಂಡಿದಾರ ಅವರು? ಇನ್ನು ಎಷ್ಟು ಹೊಟ್ಟೆ ಉರಿಸ್ತಾರೋ? ಎಲ್ಲ ಮೋಸದಿಂದ ನಮ್ ಬಾವಂಗ್ ಮೋಸ ಮಾಡ್ಬಿಟ್ರಲ್ಲ ಎಲ್ಲಾ ಸೇರ್ಕೊಂಡ್ಬಿಟ್ಟು. ನೋಡಿವಾಗ ನಮ್ ಬಾವನ್ ಚಾಲೆಂಜ್ ಮೇಲೆನೆ ಎಲ್ಲ ಮಾಡ್ತಿದಾರಲ್ಲ. ಬಿಡ್ತೀನ, ಇನ್ಮೇಲಿಂದ ಬಿಡ್ತೀನ ಅನ್ಕೊಂಡಿದ್ದೆ. ಅವ್ರಿಗೆಲ್ಲಾರ್ಗೂನು ಯಾವ್ದೇ ಕಾರಣಕ್ಕೂ ನೆಮ್ಮದಿ ಆಗಿರಕ್ ಬಿಡಲ್ಲ ನಾನು. ಲೆಕ್ಕಾಚಾರಿ ಬಾರ್ಲಾ, ಒಂದ್ ಸ್ವಲ್ಪ ಕೆಲ್ಸ ಐತೆ. ಅದೇ ಹೊಲುತ್ತಾ ಹೋಗ್ ಬರ ಬಾರ್ಲಾ. ಹೊಲುತ್ತಾವ್ಲ? ಯಾಕ್ರಿ ಸಾವ್ಕಾರ್ರೆ, ಯಾಕೆ ಹೊಲುತ್ತಾ ಹೋಗೋಣ? ಯಾಕೆ ಏನಾಯ್ತು ಇವಾಗ? ಅಲ್ಲಿ ಹೋಗಿ ಏನ್ ಮಾಡೋಣ? ಯಾಕು ಇಲ್ಲ ಕಳ್ಳ. ಅದ್ ಹೆಂಗ್ಲಾ ಬೋರ್ ಕೊರ್ಸ್ಬಿಡ್ತಾರ ಅವ್ರು. ಮಾಡ್ತೀನಿ ಕಣ್ ಬಾ, ಕೊರ್ಸ್ಲಿ ಬಾ. ಅವ್ರು ಬೋರ್ ಕೊರ್ಸ್ರು ನೀರ್ ಸಿಗ್ಬಾರ್ದು ಹಂಗ್ ಮಾಡ್ತೀನಿ ಕಣ್ ಬಾರ್ಲಾ ನಾನು. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಯ್ಯೋ ನೀವ್ ಚೆನ್ನಾಗಿ ಹೇಳ್ತೀರಾ ಸಾವ್ಕಾರ್ರೆ. ಅಲ್ಲ ಕಣ್ ಸಾವ್ಕಾರ್ರೆ, ನಮ್ಮೂರ ಪರ್ಮಿಷನ್ ಪಾಯಿಂಟ್ ಮಾಡೈತಂದ್ರೆ ಗ್ಯಾರಂಟಿ ನೀರ್ ಸಿಕ್ಕೇ ಸಿಗುತ್ತೆ. 2 ಪಾಯಿಂಟ್ ಅಲ್ಲಿ 1 ಪಾಯಿಂಟ್ ಅಲ್ಲಿ ಮಾತ್ರ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ನಮ್ಮೂರಲ್ಲೆಲ್ಲ ಅವಣ್ಣಂಗೆ ಕರ್ಕೊಂಡು ಹೋಗ್ಬಿಟ್ಟಲ್ವಾ ಪಾಯಿಂಟ್ ಮಾಡ್ಸೋದು. ನೀರ್ ಸಿಕ್ಕೇ ಸಿಗುತ್ತೆ ಕಣ್ರಿ ಸಾವ್ಕಾರ್ರೆ. ಏನು ಪ್ರಯೋಜನ ಇಲ್ಲ ಕಣ್ ಬಿಡ್ರಿ ಅತ್ಲಾಗಿ. ನಾವು ಹೋಗಿ ಏನ್ ಪ್ರಯೋಜನ ಬಂತು? ಅದಕ್ಕೆ ಕಳ್ಳ ಹೇಳ್ತಿರೋದು. ಲೇ ಲೆಕ್ಕಾಚಾರಿ, ನಿನಗೆ ಇನ್ನೂ ಐಡಿಯಾ ಇಲ್ಲ ಕಳ್ಳ, ಬುದ್ಧಿ ಇಲ್ಲ ಕಳ್ಳ. ಏನಿಲ್ಲ ಕಳವು, ಈಗ ಇನ್ನು 1 ಅವರ್ 2 ಅವರ್ ಆಗುತ್ತೆ ಅವ್ರು ಬರೋ ಅಷ್ಟ್ರಲ್ಲಿ. ಅಷ್ಟ್ರಲ್ಲಿ ಹೋಗ್ಬಿಟ್ಟು ಅವ್ರು ಹೊಲತ್ತಾ ಹೋಗ್ಬಿಟ್ಟು ಆ ಕಲ್ಲು ಎಲ್ಲ ನೆಟ್ಟಿದಾರ ನೋಡು, ಆ ಕಲ್ಲನ್ನ ಪಾಯಿಂಟ್ ನ ತೆಗೆದ್ಬಿಟ್ಟು ಬೇರೆ ಕಡೆ ಕಲ್ಲು ನೆಟ್ ಬಂದ್ಬಿಡೋಣ. ಅವ್ರಿಗೆ ಗೊತ್ತೇ ಆಗ್ಬಾರ್ದು. ಅಲ್ಲಿ ನೆಟ್ ಬಂದ್ಬಿಟ್ರೆ ನೀರು ಸಿಗಲ್ಲ ಅವರಿಗೆ. ಬೇರೆ ಕಡೆ ಕೂರಿಸ್ತಾರೆ, ಪಾಯಿಂಟ್ ಮಿಸ್ ಆಗ್ಬಿಡುತ್ತೆ. ಹಂಗೆ ಹೇಳ್ತಿರೋದು ನಾನು. ಯಾವ್ದೇ ಕಾರಣಕ್ಕೂ ಕೂಡ ಅವರಿಗೆ ನೀರ್ ಸಿಗ್ಬಾರ್ದು ಕಳ್ಳ. ಹಂಗ್ ಮಾಡ್ಲೇಬೇಕು. ನೀರ್ ಸಿಕ್ತು ಅಂದ್ರೆ ಅವ್ರು ಬೋರ್ ಕೊರಿಸ್ಬಿಟ್ಟು ನೀರ್ ಸಿಕ್ತು ಅಂದ್ರೆ ಮುಗ್ದೇ ಹೋಯ್ತು ನಮ್ ಕತೆ. ನಮ್ ಚಾಲೆಂಜ್ ಮೇಲೆ ಇನ್ನೊಂದು ಬೆಳೆ ಬೆಳೆಯೋದು, ಹಸ್ಗುಳ್ ಪಾರ ಮಾಡೋದು ಎಲ್ಲ ಮಾಡ್ಕೊಂಡ್ಬಿಟ್ಟು ಬೆಳಿತಾರ ಕಳ್ಳ. ಯಾವ್ದೇ ಕಾರಣಕ್ಕೂ ಅವ್ರಿಗೆ ಬೆಳೆಯಕ್ ಬಿಡ್ಬಾರ್ದು ಕಳ್ಳ. ಹೂಕಡ್ಲ ಬಾಮೈದ, ಹೂಕಡೋ. ನಾನು ನಿನ್ನಿಂದ ಇದೇ ಕಳ್ಳ ಬಯಸ್ತಿದ್ದು. ಇಷ್ಟ ದಿವಸ ಎಲ್ಲೋ ಹೋಗಿತ್ತು ನಿನ್ನ ಐಡಿಯಾಗಳು. ಇದೇ ಕೆಲಸ ಮೊದ್ಲೇ ಮಾಡಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ಕಳ್ಳ ಬಾಮೈದ. ಬಿಡ್ಬಾರ್ದು ಕಳ್ಳ ಬಾಮೈದ. ಯಾವ್ದೇ ಕಾರಣಕ್ಕೂ ಅವರಿಗೆ ನನ್ನ ಚಾಲೆಂಜ್ ಮೇಲೆ ಬೆಳೆಯಕ್ಕೆ ಅಂತೂ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಕಳ್ಳ. ಈ ಸಾವುಕಾರರು ಏನಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕು. ಈ ಸಾವುಕಾರರಿಗೆ ಎದುರಾಕೊಂಡ್ರೆ ಏನೇನ್ ಆಗುತ್ತೆ ಅಂತ. ಏನಕ್ಕ ಅವ್ರು ಎಷ್ಟು ಜನ ಪಿತೂರಿ ಮಾಡ್ಕೊಂಡ್ ಬಂದ್ರು
ನಾವು ಏನಂತ ತೋರಿಸ್ಲೇಬೇಕು ಕಳ್ಳ ಬಾಮೈದ. ಬಾಬಾ ಬಾಮೈದೊಂದು ಪವರು, ಬಾಬಾ ಬಾಮೈದು ಶಕ್ತಿ ಏನಂತ ಇನ್ನು ಮುಂದೆ ಗೊತ್ತಾಗುತ್ತೆ ಅವರಿಗೆ. ನಮ್ಗೆ ಎದುರು ಹಾಕೊಂಡ್ರೆ ಯಾರ್ಯಾರು ಏನೇನ್ ಕಷ್ಟ ಅನ್ಭವಿಸ್ಬೇಕಂತ. ಹ್ಞೂ ಕಣ ಬಾವಾ, ಹ್ಞೂ ಬಾವಾ. ಇನ್ಮೇಲಿಂದ ಇದ್ದಿದ್ದ ನಿಂಗಣ್ಣನೇ ಬೇರೆ, ಇನ್ಮೇಲಿಂದ ಇರೋ ನಿಂಗಣ್ಣನೇ ಬೇರೆ. ನಾನು ಇಷ್ಟು ದಿವಸ ಅತ್ಲಾಗಿ ನಮ್ಮ ಬಾವ್ರ ಮಕ್ಳಲ್ವಾ, ನನ್ನ ಬಾವ್ರ ಮಕ್ಳಲ್ವಾ ಅಂತ ಸುಮ್ಕಿದ್ದೆ. ಇನ್ಮೇಲಿಂದ ಅಂತೂ ನಾನು ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕನಿಕರ ತೋರಿಸಲ್ಲ. ನಾನು ಏನಂತ ತೋರಿಸ್ತೀನಿ ಕಣ್ ಬಾಬಾ. ಅವ್ರಿಗೆ ಅವ್ರಿಗೆ ಬೋರ್ ಕೊರ್ಸ್ತಾರ ನೋಡುವ, ನೀರೇ ಸಿಗ್ಬಾರ್ದು ಅವ್ರಿಗೆ. 2-3 ಬೋರ್ ಕೊರ್ಸಿ ಸಾಕಾಗ್ಬಿಟ್ಟು ಅತ್ಲಾಗಿ ಅಳ್ತಾ ಕೂತ್ಕೊಂಡ್ಬಿಡ್ಬೇಕು ಅವರು. ಇಷ್ಟು ದಿವಸ ನಿಮ್ಗೆ ಬೇಜಾರು ಮಾಡಿಸಿದಾರೆ, ನಿಮ್ಗೆ ಹಾಳಂಗ್ ಮಾಡಿದಾರೆ, ನಮ್ಮ ಅಕ್ಕ ಹಾಳಂಗ್ ಮಾಡಿದಾರೆ, ನಮ್ಮ ಮನೆಯವ್ರ ಯಾರನ್ನು ಚಿಂತೆ ಮಾಡಿ ಊಟ ಇಲ್ದಂಗ್ ಮಾಡಿದಾರೆ, ಊಟ ಮಾಡ್ದಂಗ್ ಮಾಡಿದಾರೆ. ಇನ್ಮೇಲಿಂದ ಅವ್ರಿಗೆ ಚಿಂತೆ ಬರಂಗ್ ಮಾಡ್ತೀನಿ. ಅವ್ರಿಗೆ ನೆಮ್ಮದಿ ಆಗ್ಬೇಕು, ಹಂಗ್ ಮಾಡ್ತೀನಿ, ಬಿಡಲ್ಲ ನಾನು. ಸಾವುಕಾರ್ರೆ, ಇಲ್ಲೇ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ. ಬರ್ರಿ, ಬೇಗ ಹೋಗನ್ ಬರ್ರಿ. ಇಲ್ಲಿ ನಿನ್ಕೊಂಡು ಏನ್ ಬಂತು ಪ್ರಯತ್ನ? ನಡೆಯಲ್ಲ ಲೆಕ್ಕಾಚಾರಿ, ಬೇಗ ನಡಿ, ಹೋಗ್ ಬರೋಣ.